ಕಿತಾಪತಿ ಮಾಡ್ತಿದ್ದಾರೆ. ಎಲ್ಲರೂ ಹೇಗಿದ್ರಿ, ಚೆನ್ನಾಗಿದ್ರಿ ಅಂತ ಭಾವಿಸ್ತಾ ನಿನ್ನೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಅಮ್ಮ ಮತ್ತು ಅತ್ತಿಗೆ ಅಣ್ಣನ ಮಕ್ಕಳು ಎಲ್ಲ ಬಂದುಬಿಟ್ರು, ಹಾಗಾಗಿ ಬ್ಯುಸಿ ಆಗಿಬಿಟ್ಟೆ. ಇವಾಗ ನಾನು ಪಾರ್ಲರಿಗೆ ಬಂದಿದ್ದೀನಿ. ನನ್ನ ಪಾರ್ಲರು ಮುಂಚೆ ಬೇರೆ ಕಡೆ ಇತ್ತು, ಈಗ ಶಿಫ್ಟ್ ಮಾಡಿ 2 ತಿಂಗಳಾಯಿತು. ಅದು ಯಾವ ಜಾಗದಲ್ಲಿ ಅಂದರೆ ಇವಾಗ ತೇರಾಗು ಜಾಗದಲ್ಲೇ ಬಂದಿದ್ದೀನಿ, ಮಾರ್ಕೆಟ್ ಜಾಗದಲ್ಲಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ಮತ್ತೆ ನಾನು ಕಂಟಿನ್ಯೂ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಪಾರ್ಟ್ 2 ಅಲ್ಲಿ ಇದು ಅಮ್ಮ ಮತ್ತು ಅತ್ತಿಗೆ ನನ್ನನ್ನು ಹುಡ್ಕೊಂಡು ಬಂದರು. ನಾನು ಪಾರ್ಲರಲ್ಲಿದ್ದೆ, ಹಾಗೆ ಎಲ್ಲರೂ ಮಾತಾಡ್ತಾ ಕೂತ್ಕೊಂಡ್ವಿ. ನಾನು ಹೊರಗಡೆ ಬಂದ ನಂತರ ಅವ್ರಿಗೆ ಬೇಜಾರಾಗುತ್ತೆ, ಹಾಗಾಗಿ ನಾನು ಇದ್ದಿದ್ದ ಕಡೆಗೆ ಬರ್ತಾರೆ ಅವರು. ಅಂದರೆ ಇವತ್ತಿನ ವಿಶೇಷ, ನನ್ನ ಪಾರ್ಲರ್ಗೆ ಯಾರು ಬಂದಿದ್ದಾರೆ ನೋಡಿ. ಇಲ್ಲಿ ನಮ್ಮಮ್ಮ ಬಂದಿದ್ದಾರೆ, ಹಾಗೆ ನಮ್ಮ ಅತ್ತಿಗೆ ಬಂದಿದ್ದಾರೆ, ನನ್ನ ಅಣ್ಣನ ಮಗಳು. ಎಲ್ಲರಿಗೂ ಇವತ್ತು ಇಲ್ಲಿ ನನ್ನ ಪಾರ್ಲರಿಗೆ ಕರ್ಕೊಂಡು ಬಂದಿದ್ದೀನಿ. ಮತ್ತು ಏನಂದರೆ ಇವತ್ತು ನನ್ನ ಪಾರ್ಲರ್ ಎದುರಿಗೇ ತೇರು ಪೇಟೆ ಅಂತ ಹೇಳ್ತೀವಿ. ಈಗ ಸಣ್ಣ ತೇರು ಅಂದರೆ ಹೂವಿನ ತೇರು, ನಾಳೆ ದೊಡ್ಡ ತೇರು ಅಂತ ಎಲ್ಲರೂ ಬಂದಿದ್ದಾರೆ. ಈ ವರ್ಷದ್ದು ನಮ್ಮ ಜಾತ್ರೆ, ಊರಿನ ಜಾತ್ರೆ ಭಾಳ ವಿಶೇಷವಾಗಿದೆ. ನಮ್ಮ ಸವಿತಾ ಎಲ್ಲ ಈ ತೇರನ್ನು ನೋಡಿರಲಿಲ್ಲ, ಹಾಗಾಗಿ ಮಕ್ಕಳು ಸವಿತಂಗೆ ನಾನು ರಾತ್ರಿಗೆ ಬನ್ನಿ ಅಂತ ಕರೆದಿದ್ದೆ. ಬಂದು ತೇರೆಲ್ಲ ನೋಡಿ ಖುಷಿಪಟ್ಟರು. ಹಾಗೆ ನೋಡಿ ನೆಕ್ಸ್ಟ್ ಡೇ ದೊಡ್ಡ ತೇರಿತ್ತು, ಹೊನ್ನಾವರದ ದೊಡ್ಡ ತೇರು. ನನ್ನ ಪಾರ್ಲರ್ ಎದುರಿಗೆ ತುಂಬ ಜನ ಸೇರಿಕೊಂಡಿದ್ರು, ನಾವು ನಿಲ್ಲಲಿಕ್ಕೂ ಕೂಡ ಜಾಗ ಇರಲಿಲ್ಲ. ಹಾಗೆ ಆ ದಿನದ ತೇರು ತುಂಬ ಚೆನ್ನಾಗಿತ್ತು. ಮಕ್ಕಳಿಗೆ, ಅಮ್ಮನಿಗೆ ಎಲ್ರಿಗೂ ಖುಷಿಯಾಯಿತು. ಮತ್ತೊಂದೇನಂದರೆ ಗೈಸ್, ತೇರು ಬರುವಾಗ ಒಂದು ಆಕಳು ಬಂದುಬಿಡ್ತು ಮಧ್ಯದಲ್ಲಿ. ಹಾಗೆ ಜನ ಕೂಡ ಹೆದರ್ಕೊಂಡ್ರು, ನನಗೂ ಟೆನ್ಷನ್ ಆಗೋಯ್ತು. ಯಾರಿಗೂ ಏನು ತೊಂದರೆ ಆಗಬಾರ್ದಂತ ದೇವ್ರಿಗೆ ಕೇಳ್ಕೊಳ್ತಾ ಇದ್ದೆ. ಗೈಸ್, ನಾವು ಮೊನ್ನೆ ತೇರಾಯಿತು, ಈಗ ಜಾತ್ರೆ ತಿರುಗಾಡಕ್ಕೆ ಹೊರಟಿದ್ವಿ. ನಿನ್ನೆ ತುಂಬ ರಶ್ ಇತ್ತು, ಹಾಗಾಗಿ ನಾವು ತಿರುಗಾಡಕ್ಕೆ ಹೋಗಿರ್ಲಿಲ್ಲ. ಈಗ ಪ್ರಗತಿ ನಮ್ಮ ಒಟ್ಟಿಗಿದ್ದಾಳೆ, ನಮ್ಮ ಅತ್ತಿಗೆ, ಎಲ್ಲರೂ ತಿರುಗಾಡಕ್ಕೆ ಹೊರಟಿದ್ವಿ. ಪ್ರಥಮ್ ಕಿತಾಪತಿ ಮಾಡ್ತಿದ್ದಾನೆ. ಹೀಗೆ ಬರೀ ನಗ್ತಾ ಇರೋದೇ ನಾವು ಈ ಮಕ್ಕಳಿಗೋಸ್ಕರ. ನೋಡಿ, ಏನಾದರೂ ಮಾಡ್ತಾನೇ ಇರ್ತಾನೆ. ಆಮೇಲೆ ಜಾತ್ರೆಗೆ ಬಂದ್ವಿ. ಜಾತ್ರೆ ನೋಡುವಾಗ ಅಲ್ಲಿ ಒಂದು ಮಗುವನ್ನು ಬಣ್ಣ ಹಚ್ಚಿ ನಿಲ್ಲಿಸಿದ್ರು ಗಾಂಧೀಜಿ ವೇಷದಲ್ಲಿ. ನೋಡಿ ತುಂಬ ಖುಷಿ ಅನ್ನಿಸ್ತು, ಪಾಪನೂ ಅನ್ನಿಸ್ತು. ಎಷ್ಟೊತ್ತು ನಿಂತ್ಕೊಂಡಿತ್ತು ಮಗು, ಎಲ್ಲರೂ ದುಡ್ಡು ಕೊಡ್ತಾಯಿದ್ರು. ಮತ್ತೊಂದು ಕಡೆ ನೋಡುವಾಗ ಅಲ್ಲೂ ಒಂದು ಮಗುವನ್ನು ಕೂರಿಸಿದ್ರು. ಅದೇ ದುಡ್ಡಿಗೋಸ್ಕರ ಮಕ್ಕಳನ್ನು ಯಾವ ರೀತಿಯಾಗಿ ಉಪಯೋಗಿಸ್ಕೊಳ್ತಾರೆ ನೋಡಿ, ಪಾಪ ಅನಿಸುತ್ತೆ. ನಂತರ ನಮ್ಮ ಹುಡುಗರು ಬಿಡಲೇ ಇಲ್ಲ, ನನಗೆ ಜಾಯಿಂಟ್ ವಿಲ್ಲು ಹೋಗೋಣ ಆಟ ಆಡೋಕ್ಕೆ ಅಂತ ಹಠ ಮಾಡಿದರು. ನಾನು ತುಂಬ ವರ್ಷಗಳೇ ಆಗಿತ್ತು ಕೂತ್ಕೊಂಡು. ನಂತರ ಎಲ್ಲ ಮುಗಿಸಿ ಜಾತ್ರೆ ಮುಗಿಸಿ ಬಂದ್ವಿ.